ನೇರವಾಗಿ ಮಂಡ್ಯದಿಂದ ನಂದೇ ಸ್ಪರ್ಧೆ ಅಂತ ಹೇಳಲಿಲ್ಲ, ಪರೋಕ್ಷವಾಗಿ ಹೇಳಿದ್ದಾರೆ. ಕೆಲವೇ ನಿಮಿಷದಲ್ಲಿ ಅದನ್ನ ಅಧಿಕೃತವಾಗೂ ಕೂಡ ಪ್ರಕಟಣೆ ಹೊರಡಿಸ್ತಾರೆ ಕುಮಾರಸ್ವಾಮಿ ಅವರು. ಇಲ್ಲಿಗೆ ನಿಲ್ಲಿಲ್ಲ ಕುಮಾರಸ್ವಾಮಿ ಅವರ ಮಾತು. ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯೋಕೆ ಮುಂಚೆ ಸುದೀರ್ಘ ಸಭೆಯನ್ನ ನಡೆಸಿದ್ರು ಕುಮಾರಸ್ವಾಮಿ ಅವರು. ಆ ಸಭೆಯಲ್ಲಿ ಕೈಗೊಂಡ ಕೆಲ ನಿರ್ಣಯಗಳ ಬಗ್ಗೆ, ಅದರಲ್ಲೂ ದೋಸ್ತಿ ಪಾಳ್ಯದ ಜಂಟಿ ಸಮರದ ಬಗ್ಗೆಯೂ ಕೂಡ ಮಾತನಾಡಿದ್ರು ಕುಮಾರಸ್ವಾಮಿ. ಕಾಂಗ್ರೆಸ್ನ ವಿರುದ್ಧವಾಗಿ ಬಿಜೆಪಿ ಹಾಗೆ ಜೆಡಿಎಸ್ ಜಂಟಿ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಅದರಲ್ಲೂ ಮೈಸೂರು ಭಾಗದಲ್ಲಿ ಏನು ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಮೈಸೂರು ಭಾಗವನ್ನ ಕಾನ್ಸಂಟ್ರೇಟ್ ಮಾಡಿ ಇವತ್ತಿನಿಂದ ಟಾರ್ಗೆಟ್ ಹಿಡಿದು ನಾಳೆವರೆಗೂ ಕೂಡ ಸಭೆ ಮೇಲೆ ಸಭೆಯನ್ನ ನಡೆಸುತ್ತಿದ್ದಾರೆ. ಇದಕ್ಕೆ ಕೌಂಟರ್ ಕೊಡಲಿಕ್ಕೆ ವಿಜೇಂದ್ರ ಜೊತೆಯಲ್ಲಿ ನಾನು ಕೂಡ ಚರ್ಚೆ ಮಾಡಿದ್ದೇನೆ. ನಾಳೆ ಮೈಸೂರು ವ್ಯಾಪ್ತಿಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರ ಸಭೆ ಕೂಡ ನಡೆಯುತ್ತೆ. ಅಲ್ಲಿಗೆ ಕಾಂಗ್ರೆಸ್ ಜೊತೆ ಹೋಗಿ ಏನು ಕೈ ಸುಟ್ಕೊಂಡಿದ್ವಿ, ಅದರ ಅನುಭವದ ಆಧಾರದ ಮೇಲೆ ಈಗ ಬಿಜೆಪಿ ಜೊತೆಯಲ್ಲಿನ ಮೈತ್ರಿ ಸುಗಮವಾಗಿ ಸಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಅಂತ ತಿಳಿಸಿದ್ದಾರೆ ಕುಮಾರಸ್ವಾಮಿ. ಹಿಂದೆ ಕಾಂಗ್ರೆಸ್ನ ಜೊತೆ ಸಂಬಂಧ ಮಾಡಿ ಆ ಪೆಟ್ಟೇನು ತಿಂದಿದ್ದೇವೆ, ಅದು ಮತ್ತೆ ಎರಡೂ ಪಕ್ಷಗಳ ಮೇಲೆ ಆಗಬಾರದು. ಎರಡೂ ಪಕ್ಷಗಳ ಉದ್ದೇಶ ಇವತ್ತು ಒಂದು ವಿಶ್ವಾಸವನ್ನು ನಾವು ಮೂಡಿಸಿ 28 ಕ್ಷೇತ್ರದಲ್ಲಿ ಸುಗಮವಾಗಿ ಚುನಾವಣಾ ಪ್ರಚಾರಗಳೇನಾಗಬೇಕಾಗಿದೆ. ಬಹುಶಃ ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಂದು ಉದಾಹರಣೆ ಇದೆ. ಇವತ್ತು ಕಳೆದ ಒಂದು ವಾರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಜಂಟಿಯಾಗಿ ಯಾವ ರೀತಿಯಲ್ಲಿ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಕಣ್ಣು ಮುಂದೆ ಇದೆ. ಇವತ್ತು BJPಯ ನಾಯಕರು JDSನ ನಾಯಕರು ಜೊತೆಗೂಡಿ ಯಾವ ರೀತಿ ನಡೀತಾ ಇದೆ, ಆ ಒಂದು ರೀತಿಯ ಒಂದು ಮಾದರಿ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಜಂಟಿ ಸಮರಾಭ್ಯಾಸದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು. ಅದರಲ್ಲೂ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ನಾಳೆ ನಡೆಯಲಿರುವ ಕಾರ್ಯಕರ್ತರ ಸಭೆ ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಳ್ಬಹುದು, ಹಾಗೆ ಸಂಘಟನೆ ದೃಷ್ಟಿಯಿಂದ ಬಿಜೆಪಿ ಹಾಗೆ ಜೆಡಿಎಸ್ನ ಈ ಜಂಟಿ ಹೋರಾಟ ಎಷ್ಟರ ಮಟ್ಟಿಗೆ ಅನುಕೂಲ ಆಗುವ ನಿರೀಕ್ಷೆ ಇದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ? ಸ್ಮಿತಾ, ಕಳೆದ 2 ಬಾರಿ ಅಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಾ ಬಂದಿದೆ. ಈ ಬಾರಿ ಅಭ್ಯರ್ಥಿ ಬದಲಾವಣೆ ಮಾಡಿದ್ದಾರೆ. ಯುವರಾಜ ಯದುವೀರ್ ಅವರಿಗೆ ಕೊಟ್ಟಿದ್ದಾರೆ. ಅಲ್ಲಿ BJP ಮತ್ತು JDS ಬಹಳ ಗಟ್ಟುಮುಟ್ಟಾಗಿದೆ, ಬಹಳ ಸ್ಟ್ರಾಂಗ್ ಇದೆ. BJPಯ ಮತ ಪ್ರಮಾಣವೂ ಹೆಚ್ಚಿದೆ, ಹಾಗೆ BJP JDS ಮತ ಪ್ರಮಾಣವೂ ಹೆಚ್ಚಿದೆ. ಹೀಗಾಗಿನೇ ಅಲ್ಲಿ ಗೆಲುವಿಗೆ ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಆದರೆ CM ಸಿದ್ದರಾಮಯ್ಯವರು ಕಳೆದ 2 ದಿನದಿಂದ ಮೈಸೂರಿನಲ್ಲೇ ಕೂತು ಮೈಸೂರು ಗೆಲ್ಲಲಿಕ್ಕೆ ಸಾಕಷ್ಟು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. DCM ಅವರು ಕೂಡ ಮೈಸೂರು ಬಗ್ಗೆ ಹೆಚ್ಚಿನ ಒಲವನ್ನು ತೋರಿಸಿದ್ದಾರೆ. ಅಂದರೆ ಈ ಬಾರಿ ಹೆಚ್ಚಿನ ಸ್ಥಾನ ಗೆಲ್ಲೇಬೇಕು, ಅದರಲ್ಲಿ ಮೈಸೂರು ಸೇರಿರಬೇಕು, ಬೇರೆ ಬೇರೆ ಹಳೆ ಮೈಸೂರು ಭಾಗದ ಎಲ್ಲ ಕ್ಷೇತ್ರ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ನ ಒಂದು ಗುರಿ. ಆ ನಿಟ್ಟಿನಲ್ಲಿ ಈಗ ಮೈಸೂರು ಅಭ್ಯರ್ಥಿ ಬದಲಾಗಿರೋದ್ರಿಂದ ಈ ಹಿಂದಿನಿಂದ 2 ಬಾರಿ ಏನು ಗೆದ್ಕೊಂಡ್ಬಂದಿತ್ತು BJP, ಅದನ್ನು ಮುಂದುವರಿಸ್ಕೊಳ್ಬೇಕು. BJP ಬದಲಾವಣೆಯಿಂದ ಯಾವುದೇ ರೀತಿಯ ಅಭ್ಯರ್ಥಿ ಬದಲಾವಣೆಯಿಂದ ಯಾವುದೇ ತೊಂದರೆ ಆಗಬಾರ್ದು, ಮತದಾರರನ್ನು BJP ಪರವಾಗಿ ಉಳಿಸ್ಕೊಬೇಕು. ಅದ್ರ ಜೊತೆಗೆ JDS ಕೂಡ ಈಗ ಕೈ ಜೋಡಿಸಿರೋದ್ರಿಂದ ಹೆಚ್ಚಿನ ಬಲ ಬಂದಿದೆ. ಹೀಗಾಗಿ ಅಲ್ಲಿ ಗೆಲುವಿಗೆ ನಾನಾ ಸೂತ್ರಗಳನ್ನು ಎಣಿತಾ ಇದ್ದಾರೆ. ನಾಳೆ ಮೈಸೂರಿನಲ್ಲಿ ಮಾಜಿ CM ಕುಮಾರಸ್ವಾಮಿ ಹಾಗೆ BJP ಅಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. JDS ಮತ್ತು BJP ಮಟ್ಟದ ಸಭೆ ನಡೆಯಲಿದೆ. ಅಲ್ಲಿ ಸಮನ್ವಯತೆ ಸಾಧಿಸಲಿಕ್ಕೆ ಸ್ಥಳೀಯ ಮಟ್ಟದಲ್ಲಿ ಮುಖಂಡರು ಏನಿದ್ದಾರೆ BJP ಮತ್ತು JDS ಮತ್ತು ಕಾರ್ಯಕರ್ತರಲ್ಲಿ ಸಮನ್ವಯತೆ ಮೂಡಿಸುವ ದೃಷ್ಟಿಯಿಂದ ಸಭೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು, ಅಭ್ಯರ್ಥಿ ವಿಚಾರವಾಗಿ ಏನು ಮೈತ್ರಿ ಮಾಡ್ಕೊಂಡಿರಿದ್ರೆ ಯಾವುದೇ ರೀತಿಯ ತಳಮಟ್ಟದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗದಂತೆ ಒಟ್ಟಾಗಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ BJPಯನ್ನು ಗೆಲ್ಲಿಸಬೇಕು ಮೈಸೂರು ಕೊಡಗು ಸಂಸದ ಕ್ಷೇತ್ರದಲ್ಲಿ ಎನ್ನುವುದು ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ನಾಳಿನ ಸಭೆಯಲ್ಲಿ ಬಹುತೇಕ ಚರ್ಚೆ ಮಾಡ್ತಾರೆ. ಅಲ್ಲಿ ಉಸ್ತುವಾರಿಗಳನ್ನು ನೇಮಿಸುವ ಸಾಧ್ಯತೆ ಇದೆ. ಅಂದರೆ ಸಮನ್ವಯತೆ ಸಾಧಿಸಲಿಕ್ಕೆ BJP ಮತ್ತು JDSನ ಕೆಲವು ಮುಖಂಡರನ್ನು ಉಸ್ತುವಾರಿಯನ್ನು ನೇಮಿಸಿ ಯಾವುದೇ ರೀತಿಯ ಅಡೆತಡೆ ಆಗದ ಹಾಗೆ ಮೈಸೂರು ಗೆಲ್ಲಿಕ್ಕೆ ಎಲ್ಲ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಸ್ಮಿತಾ, ಧನ್ಯವಾದ ಮಾಹಿತಿಗಾಗಿ.